ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ ನಾವು 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸಿನ 13th ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್ ಇದರ ಎಕ್ಸಸೈಸ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಸ್ಟ್ಯಾಟಿಸ್ಟಿಕ್ಸ್ಗೆ ರಿಲೇಟೆಡ್ ಆಗಿ ಯಾವುದೇ ಕ್ವೆಶನನ್ನು ಸಾಲ್ವ್ ಮಾಡೋದಕ್ಕೆ ಮುಂಚೆ ಯು ಶುಡ್ ವಾಚ್ ದ ಇಂಟ್ರೊಡಕ್ಷನ್ ವಿಡಿಯೋ. ಓಕೆ, ಒಂದೇ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ನ ಇಂಟ್ರೊಡಕ್ಷನನ್ನು ಕವರ್ ಮಾಡಿದ್ದೇನೆ. ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರಿಂದ ಯಾವ ರೀತಿಯ ಕ್ವೆಶನ್ಸನ್ನು ಕೇಳ್ತಾರೆ, ಹಾಗೆ ಹೇಗೆ ನೀವು ಆ ಕ್ವೆಶನ್ಗಳ ಸಾಲ್ವ್ ಮಾಡೋದು ಅಂತ ಹೇಳುವಂಥದ ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಇಸ್ ಮಸ್ಟ್ ದ್ಯಾಟ್ ಯು ಶುಡ್ ವಾಚ್ ಇಂಟ್ರೊಡಕ್ಷನ್ ವಿಡಿಯೋ ಬಿಫೋರ್ ಯು ಸಾಲ್ವ್ ಎನಿ ಕ್ವೆಶನ್ಸ್ ಫ್ರಮ್ ದಿ ಚಾಪ್ಟರ್. ಮೀನನ್ನು ಫೈಂಡ್ ಮಾಡುವಂತಹ 3 ಮೆಥಡ್, ಜೊತೆಗೆ ಮೋಡ್ ಮತ್ತು ಮೀಡಿಯನ್ನ ಯಾವ ರೀತಿಯಾಗಿ ಫೈಂಡ್ ಮಾಡ್ಬೋದು, ಹಾಗೆ ಮೀನ್, ಮೀಡಿಯನ್ ಮತ್ತು ಮೋಡ್ ನಡುವಿನ ರಿಲೇಷನನ್ನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಅದು ಸಿಂಗಲ್ ವಿಡಿಯೋ, ಒನ್ ಶಾರ್ಟ್ ವಿಡಿಯೋ, ಇಂಟ್ರೊಡಕ್ಷನ್ ಟು ಸ್ಟ್ಯಾಟಿಸ್ಟಿಕ್ಸ್. ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್ ವಾಚ್. ಅದಾದ ಮೇಲೆ ಎಕ್ಸಸೈಸ್ 13.1ನ ಕ್ವೆಶನ್ ನಂಬರ್ 1, 2, 3, 4, 5 ಇದು ಕೂಡ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋದನ್ನು ನಾವು ಅಪ್ಲೋಡ್ ಮಾಡಿ ಆಗಿದೆ. ಸೊ ರಿಲೇಟೆಡ್ ಟು ದಿ ಸ್ಟ್ಯಾಟಿಸ್ಟಿಕ್ಸ್ ಈಗ ಆಲ್ರೆಡಿ ಚಾನಲ್ನಲ್ಲಿ 2 ವಿಡಿಯೋಗಳು ಅಪ್ಲೋಡ್ ಆಗಿದೆ. ಈ 2 ವಿಡಿಯೋ ಜೊತೆಗೆ ಇನ್ನು ಮುಂದೆ ಯಾವುದೆಲ್ಲ ವಿಡಿಯೋಸ್ ನಮ್ಮ ಚಾನಲ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ರಿಲೇಟೆಡ್ ಆಗಿ ಅಪ್ಲೋಡ್ ಆಗಲಿಕ್ಕಿದೆಯೋ ಎಲ್ಲವೂ ನಿಮಗೆ ಒಂದು ಪ್ಲೇಲಿಸ್ಟ್ನಲ್ಲಿ ಅವೈಲೇಬಲ್ ಇದೆ. ಆ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಸೊ ಚೆಕ್ಔಟ್ ದ ಪ್ಲೇಲಿಸ್ಟ್ ಲಿಂಕ್. ಅದರಲ್ಲಿ ಮೊದಲನೇದಾಗಿ ಇಂಟ್ರೊಡಕ್ಷನ್ ವಿಡಿಯೋವನ್ನು ನೋಡಿಕೊಂಡು ತದನಂತರ ಎಕ್ಸಸೈಸಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥದ್ದು ಎಕ್ಸಸೈಸ್ 13.1ನ ಕ್ವೆಶನ್ ನಂಬರ್ 6ಇಂದ. ಸೊ ಕ್ವೆಶನ್ ನಂಬರ್ 6, 7, 8, 9ನ್ನು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಲೆಟ್ ಅಸ್ look into the question number 6 from the exercise 13.1 of the chapter 13 statistics from 10th standard mathematics. The table below shows the daily expenditure on food of 25 households in a locality. ಸೊ ನಮಗೆ ಡಾಟಾ ಕೊಟ್ಟಿದ್ದಾರೆ ಏನಂತೆ, ದಟ್ ಈಸ್ ದಿ ಡೈಲಿ ಎಕ್ಸ್ಪೆಂಡಿಚರ್ ಆನ್ ಫುಡ್ ಆಫ್ 25 ಹೌಸ್ ಹೋಲ್ಡ್ಸ್ ಇನ್ ಅ ಲೊಕ್ಯಾಲಿಟಿ. ಒಂದು ಲೊಕ್ಯಾಲಿಟಿಲಿರುವ 25 ಮನೆಯಲ್ಲಿ ಫುಡ್ ಎಕ್ಸ್ಪೆಂಡಿಚರನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈಲಿ ಎಕ್ಸ್ಪೆಂಡಿಚರ್ ಇನ್ ರುಪೀಸ್ ಕೊಟ್ಟಿದ್ದಾರೆ, ಹಾಗೆ ನಂಬರ್ ಆಫ್ ಹೌಸ್ ಹೋಲ್ಡ್ಸ್, ಎಷ್ಟು ಮನೆಯಲ್ಲಿ ಎಷ್ಟು ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಮಗೆ ಡಾಟಾವನ್ನು ಕೊಟ್ಟಿದ್ದಾರೆ. ಫೈಂಡ್ ದಿ ಮೀನ್ ಡೈಲಿ ಎಕ್ಸ್ಪೆಂಡಿಚರ್ ಆನ್ ದಿ ಫುಡ್ ಬೈ ಅ ಸುಟೇಬಲ್ ಮೆಥಡ್. ಒಂದು ಸುಟೇಬಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಮೀನ್ ಡೈಲಿ ಎಕ್ಸ್ಪೆಂಡಿಚರನ್ನು ಫೈಂಡ್ ಮಾಡಿ ಅಂತ ಹೇಳಿ ನಮಗೆ ಕೇಳಿದ್ದಾರೆ. ಸೊ ಲೆಟ್ ಅಸ್ ಫೈಂಡ್ ದ್ಯಾಟ್. ಈಗ ಇಲ್ಲಿ ಡೈಲಿ ಎಕ್ಸ್ಪೆಂಡಿಚರನ್ನು ನಾವು ಕ್ಲಾಸ್ ಇಂಟರ್ವಲ್ ಆಗಿ ತಗೊಳ್ತೇವೆ, ಹಾಗೆ ನಂಬರ್ ಆಫ್ ಹೌಸ್ ಹೋಲ್ಡ್ಸನ್ನು ಫ್ರೀಕ್ವೆನ್ಸಿ FI ಅಂತ ಹೇಳಿ ತಗೊಳ್ತೇವೆ. ಸೊ ಲೆಟ್ ಮೀ ರೈಟ್ ದ್ಯಾಟ್ ಇನ್ ಎ ಟೇಬಲ್. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಹಾಗೆ FI. ಕ್ಲಾಸ್ ಇಂಟರ್ವಲ್ 100 to 150, ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಇಸ್ 4. 150 to 200, frequency is 5. 200 to 250, frequency 12. 250 to 300, ಇಲ್ಲಿ frequency is 2. 300 to 350, frequency is 2. ಸೊ ಕೊಟ್ಟಿರುವಂಥ ಡೀಟೇಲ್ಸನ್ನೇ ನಾವಿಲ್ಲಿ ಬರ್ಕೊಂಡಿರುವಂಥದ್ದು. ಮೀನ್ ಫೈಂಡ್ ಮಾಡಲಿಕ್ಕೆ ನಾವು ಮೊದಲನೇದಾಗಿ XI ಕ್ಲಾಸ್ ಮಾರ್ಕನ್ನು ಫೈಂಡ್ ಮಾಡಬೇಕು. XI ಅಂತ ಹೇಳಿದರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ ಇಲ್ಲಿ XIಯನ್ನು ಫೈಂಡ್ ಮಾಡ್ಕೊಳ್ಳುವ. 100 ಪ್ಲಸ್ 150 ಡಿವೈಡ್ ಬೈ 2 ಮಾಡಿಕೊಳ್ಬೇಕು. ಸೊ ದಿಸ್ ಇಸ್ 250 ಬೈ 2. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s 2 2s 4 2 5s 10. ಸೊ ಇಲ್ಲಿ 125. ಫಸ್ಟ್ ಕ್ಲಾಸ್ ಇಂಟರ್ವಲ್ಗೆ XI ಈಸ್ 125. ಅದೇ ರೀತಿಯಲ್ಲಿ ಸೆಕೆಂಡ್ ಕ್ಲಾಸ್ ಇಂಟರ್ವಲ್ ನಮಗಿರುವಂಥದ್ದು 150 ಲೋವರ್ ಲಿಮಿಟ್ ಪ್ಲಸ್ 200 ಅಪ್ಪರ್ ಲಿಮಿಟ್. ಸೊ ಟೋಟಲ್ 350 ಡಿವೈಡ್ ಬೈ 2 ಮಾಡಬೇಕು. ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s 2 7s 14 5s 175 175. ಸೊ ನೆಕ್ಸ್ಟ್ 200 to 250 ರಿಪೀಟ್ ಆಗ್ತಾ ಹೋಗ್ತದೆ, ದಟ್ ಈಸ್ 225. ನೆಕ್ಸ್ಟ್ 275. 300 to 350 ಅಂದರೆ 325. ಈಗ FI XIಯನ್ನು ಮಾಡಿ ಡೈರೆಕ್ಟ್ ಮೆಥಡಲ್ಲಿ ಮಾಡುವ ಅಂತ ಹೇಳಿದರೆ ಬಿಗ್ಗರ್ ನಂಬರ್ ನಮಗೆ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಇದು ಸ್ವಲ್ಪ ಲೆಂದಿ ಆಗ್ತದೆ, ಹಾಗೆ ಡಿಫಿಕಲ್ಟ್ ಕೂಡ. ನಾವೇನು ಮಾಡುವ, ಲೆಟ್ ಅಸ್ ಅಸ್ಯೂಮ್ ಅ ಮೀನ್. ಓಕೆ, ಸೊ ಇಲ್ಲಿ 225ಅನ್ನು ನಾನು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ತೇನೆ. ಸೊ ಅಸ್ಯೂಮ್ಡ್ ಮೀನ್ A ಈಸ್ 225. ಈಗ ನಾವು XIಯನ್ನು ಫೈಂಡ್ ಮಾಡಬೇಕು. DI ಅಂದರೆ ಡಿವಿಯೇಷನನ್ನು ಫೈಂಡ್ ಮಾಡಬೇಕು. DI ಅಂತ ಹೇಳಿದರೆ ದಟ್ ಈಸ್ XI ಮೈನಸ್ A.
ಸೊ ಇಲ್ಲಿ ಡಿ ಐಯನ್ನು ಬರ್ಕೊಳ್ಳುವ ಡಿವಿಯೇಷನ್. ಓಕೆ, ಮೀನನ್ನು ಅಸ್ಯೂಮ್ ಮಾಡಿ ಆಯಿತು. ಈಗ ಡಿವಿಯೇಷನನ್ನು ನಾವು ಫೈಂಡ್ ಮಾಡಬೇಕು. ಸೊ ಡಿ ಐ ಅಂದರೆ ಎಕ್ಸ್ ಐ ಮೈನಸ್ ಎ. ಸೊ ಇಲ್ಲಿ ನಮಗೆ ಫಸ್ಟ್ ಡಿ ಐಗೆ ಫೈಂಡ್ ಮಾಡಲಿಕ್ಕೆ ಎಕ್ಸ್ ಐ ಅಂದರೆ 125 ಮೈನಸ್ ಎ ಅಂದರೆ 225. ಸೊ 125ಇಂದ 225 ಇಸ್ ದ ಬಿಗ್ಗರ್ ನಂಬರ್. ಸೊ ಇಲ್ಲಿ ಮೈನಸ್, ಹಾಗೆ ಡಿ ಐ ಇಸ್ 100. ನೆಕ್ಸ್ಟ್ ಇರುವಂಥದ್ದು 175 ಮೈನಸ್ 225. ಸೊ ಮೈನಸ್ 50. ಅದೇ ರೀತಿ ಉಳಿದದನ್ನು ಕೂಡ ಫೈಂಡ್ ಮಾಡ್ಕೊಳ್ಳೋದು. 125 ಮೈನಸ್ 225 ಅಂದರೆ ಮೈನಸ್ 100. 175 ಮೈನಸ್ 225 ಅಂದರೆ ಮೈನಸ್ 50. 225 ಮೈನಸ್ 225 ಅಂದರೆ 0. 275 ಮೈನಸ್ 225 ಅಂದರೆ 50. 325 ಮೈನಸ್ 225 ಅಂದರೆ 100. ಈಗ ಯು ಐಯನ್ನು ಫೈಂಡ್ ಮಾಡುವ. ಯು ಐ ಅಂತ ಹೇಳಿದರೆ ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಎಕ್ಸ್ ಐ ಮೈನಸ್ ಎ ಅಂದರೆ ನಥಿಂಗ್ ಬಟ್ ಇಟ್ ಈಸ್ ಡಿ ಐ ಡಿವೈಡೆಡ್ ಬೈ ಹೆಚ್. ಸೊ ಇಲ್ಲಿ ಹೆಚ್ಚಿನ ವ್ಯಾಲ್ಯೂ ನಾವು ಫೈಂಡ್ ಮಾಡಬೇಕು. 250 ಮೈನಸ್ 200 ಮಾಡಿ. 250 ಮೈನಸ್ 200 ಅಂದರೆ 50. ಸೊ ಯು ಐ ಫೈಂಡ್ ಮಾಡಲಿಕ್ಕೆ ಡಿ ಐ ಬೈ ಹೆಚ್ ಅಂದರೆ ಡಿ ಐ ಬೈ 50 ನಾವು ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋದಾದರೆ ಯು ಐಗೆ ಡಿ ಐ ಬೈ 50 ಅಂತಂದರೆ ಇಲ್ಲಿ ಡಿ ಐ ಅಂದರೆ ಮೈನಸ್ 100 ಡಿವೈಡ್ ಬೈ 50. 0 0 ಕ್ಯಾನ್ಸಲ್ ಆಯಿತು. 5 1 5 2 ಮೈನಸ್ 2. ಓಕೆ, ಫಸ್ಟಿಗೆ ಸೊ ಇಲ್ಲಿ ಯು ಐ ಅಂದರೆ ಮೈನಸ್ 2. ಈಗ ಮೈನಸ್ 50 ಡಿವೈಡೆಡ್ ಬೈ 50 ಅಂದರೆ ಮೈನಸ್ 1 0. 50 ಡಿವೈಡ್ ಬೈ 50 ಅಂದರೆ 1. 100 ಡಿವೈಡ್ ಬೈ 50 ಅಂದರೆ 2. ಸೊ ಯು ಐಯನ್ನು ಫೈಂಡ್ ಮಾಡಿದ್ವಿ. ಯು ಕ್ಯಾನ್ ಚೆಕ್ ಇಲ್ಲಿವರೆಗಿನ ಕ್ಯಾಲ್ಕುಲೇಷನ್ ಸರಿಯಾಗಿದೆ ಅಂತ ಹೇಳಿದರೆ ನಮ್ಗೆ ಇದನ್ನು ನೋಡಿದರೆ ಗೊತ್ತಾಗ್ತದೆ. ಸೊ ಇಲ್ಲಿ ಮೈನಸ್ 2 ಇದೆ, ಪ್ಲಸ್ 2 ಇದೆ, ಮೈನಸ್ 1 ಇದೆ, ಪ್ಲಸ್ 1 ಇದೆ, 0 ಇದೆ. ಓಕೆ, ಈಗ ಎಫ್ ಐ ಯು ಐಯನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಫ್ ಐ ಯು ಐ. ಸೊ ಹಿಯರ್ ಎಫ್ ಐ ಅಂದರೆ ಇದು ಕಾಲಮ್, ಹಾಗೆ ಯು ಐ ಈಸ್ ದಿಸ್ ಕಾಲಮ್. ಎಫ್ ಐ ಮತ್ತು ಯು ಐಯನ್ನು ಈಗ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗುವ. 4 ಇಂಟು ಮೈನಸ್ 2 ದಟ್ಸ್ ಮೈನಸ್ 8. ಹಾಗೆ 5 ಇಂಟು ಮೈನಸ್ 1 ಅಂದರೆ ಮೈನಸ್ 5. 12 ಇಂಟು 0 ಅಂದರೆ 0. 2 ಇಂಟು 1 ಅಂದರೆ 2. 2 ಇಂಟು 2 ಇಸ್ 4. ಈಗ ಸಮೇಷನ್ ಎಫ್ ಐ ಯು ಐ. ಈ ಕ್ಯಾಲ್ಕುಲೇಷನ್ ಪಾರ್ಟನ್ನು ಇಲ್ಲಿ ಇರೇಸ್ ಮಾಡ್ಕೊಳ್ತೇನೆ. ಸೊ ದ್ಯಾಟ್ಸ್ ಜಸ್ಟ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಅಲ್ಲ. ಈಗ ಇಲ್ಲಿ ಎಫ್ ಐ ಯು ಐ ಎರಡು ಮೈನಸ್ ಇರುವಂಥದ್ದು. ಮೈನಸ್ 8 ಮೈನಸ್ 5 ಅಂದರೆ ಮೈನಸ್ 13. 2 ಪ್ಲಸ್ 4 ಅಂದರೆ 6. ಸೊ ನಾವೀಗ ಸಮೇಷನ್ ಎಫ್ ಐ ಯು ಐ ಅಂದರೆ ಮೈನಸ್ 13 ಪ್ಲಸ್ 6. ಸೊ ಏನು ಮಾಡಬೇಕು? 13 ಮೈನಸ್ 6 ಮಾಡಬೇಕು. 13 ಬಿಗ್ಗರ್ ನಂಬರ್ ಆಗಿರುವ ಕಾರಣ ನಾವು ಅಲ್ಲಿ ನೆಗೆಟಿವ್ ಸೈನನ್ನು ಹಾಕ್ಕೊಳ್ಬೇಕು. ಸೊ ಸಮೇಷನ್ ಎಫ್ ಐ ಯು ಐ ಅಂದರೆ ಮೈನಸ್ 7 ಆಯಿತು. ಈಗ ಸಮೇಷನ್ ಎಫ್ ಐ ಬೇಕು ನಮಗೆ. ಸಮೇಷನ್ ಎಫ್ ಐ ಕ್ಯಾನ್ ಸಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ 25 ಹೌಸ್ ಹೋಲ್ಡ್ಸ್. ಸೊ ಇಲ್ಲಿ ಸಮೇಷನ್ ಎಫ್ ಐ ಅಂದರೆ 25. ಸೊ ಈಗ ಮೀನನ್ನು ಫೈಂಡ್ ಮಾಡಲಿಕ್ಕೆ ಬೇಕಾದಂತಹ ಫಾರ್ಮುಲಾವನ್ನು ಬರ್ಕೊಳ್ಳುವ. ಮೀನ್ ಸ್ಟೆಪ್ ಡಿವಿಯೇಷನ್ ಮೆಥಡಿಂದ ಮೀನನ್ನು ಫೈಂಡ್ ಮಾಡ್ತಿರೋದು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಇಂಟು ಹೆಚ್. ಎ ಅಂದರೆ ಅಸ್ಯೂಮ್ಡ್ ಮೀನ್ ದಟ್ ಈಸ್ 225 ಪ್ಲಸ್ ಸಮೇಷನ್ ಎಫ್ ಐ ಯು ಐ ಇಲ್ಲಿದೆ ಮೈನಸ್ 7 ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂದರೆ 25 ಇಂಟು ಹೆಚ್ ಅಂದರೆ 50. ಸಿಂಪ್ಲಿಫೈ ಮಾಡ್ಕೊಳ್ವಾ. 25 1s are 25, 25 2s are 50. ಸೊ ಈಗ ಮೈನಸ್ 7 ಇಂಟು ಮೈನಸ್ 2 ಅಂದರೆ ಮೈನಸ್ 14. ಸೊ ದಿಸ್ ಇಸ್ ಈಕ್ವಲ್ ಟು ಮೀನ್ ಇಸ್ ಈಕ್ವಲ್ ಟು 225. ಇಲ್ಲಿ ಪ್ಲಸ್ ಇದೆ. ಮೈನಸ್ 7 ಇಂಟು 2 ಇಸ್ ಮೈನಸ್ 14. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಮೈನಸ್ 14. 225 minus 14. 5 minus 4 is 1. 2 minus 1 is 1. So 211 is the mean expenditure on the food. Okay. ಸೊ ಈ ರೀತಿಯಾಗಿ ನಾವು ಮೀನ್ ಎಕ್ಸ್ಪೆಂಡಿಚರನ್ನು ಇಲ್ಲಿ ಫೈಂಡ್ ಮಾಡಿದ್ವಿ. ಆನ್ಸರ್ ಇಸ್ 211. ನೆಕ್ಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡುವ. ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇನ್ ದಿ ಏರ್ ಇನ್ ಪಾರ್ಟ್ಸ್ ಪರ್ ಮಿಲಿಯನ್, ಓಕೆ, PPM ಯೂನಿಟಲ್ಲಿ ದ ಡಾಟಾ ವಾಸ್ ಕಲೆಕ್ಟೆಡ್ ಫಾರ್
30 localities in a certain city and it is presented below. ಸಲ್ಫರ್ ಡೈಆಕ್ಸೈಡ್ನ ಕಾನ್ಸಂಟ್ರೇಷನ್, ಏರಲ್ಲಿರುವ ಸಲ್ಫರ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ನ ಫೈಂಡ್ ಔಟ್ ಮಾಡಲಿಕ್ಕೆ 30 ಲೊಕ್ಯಾಲಿಟಿಯಲ್ಲಿ ದೇ ಹ್ಯಾವ್ ಕಲೆಕ್ಟೆಡ್ ದಿ ಡಾಟಾ. ಓಕೆ, ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ಹಾಗೆ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಒಟ್ಟು 30 ಲೊಕ್ಯಾಲಿಟಿಯಲ್ಲಿ ಅವರು ಡಾಟಾವನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಈಗ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ SO2 ಅಂತ ಹೇಳಿದರೆ ದಟ್ ಈಸ್ ಅವರ್ ಕ್ಲಾಸ್ ಇಂಟರ್ವಲ್, ಹಾಗೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ FI. ಸೊ ಇದನ್ನು ನಾನು ಮತ್ತೆ ಇಲ್ಲಿ ಟೇಬಲ್ಗೆ ಕಾಪಿ ಮಾಡ್ಕೊಳ್ತೇನೆ. ಜಸ್ಟ್ ಐ ಆಮ್ ಕಾಪಿಂಗ್. ಓಕೆ, CI/FI ಕ್ಲಾಸ್ ಇಂಟರ್ವಲ್ ನೋಡಿ 0.002, 0.04, ಹಾಗೆ 0.042, 0.08, 0.082, 0.10, 0.082, 0.12, okay, 0.12 to 0.16, 0.16 to 0.20, 0.20 to 0.24, ಹಾಗೆ FI 4, 9, 9, 2, 4, 2. ಈಗ XI ಅನ್ನು ಫೈಂಡ್ ಮಾಡ್ಕೊಳ್ಳುವ. ಸೊ ಮೀನನ್ನು ಫೈಂಡ್ ಮಾಡಬೇಕಾಗಿರುವಂಥದ್ದು. ಓಕೆ, ಫೈಂಡ್ ದಿ ಮೀನ್ ಕಾನ್ಸಂಟ್ರೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇನ್ ದಿ ಏರ್. XI ಅನ್ನು ಫೈಂಡ್ ಮಾಡಬೇಕು. XI ಅಂದರೆ ಕ್ಲಾಸ್ ಮಾರ್ಕ್, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಓಕೆ, ಸೊ ಈಗ XI ಇಸ್ ಈಕ್ವಲ್ ಟು 0.00 ಪ್ಲಸ್ 0.04 ಡಿವೈಡ್ ಬೈ 2 ಅಂದರೆ 0.04 ಡಿವೈಡ್ ಬೈ 2, 2 1s are 0.022 ಸಹ. ಓಕೆ, ಸೊ 0.02. ಇಲ್ಲಿ XI 0.02 ಆಯಿತು. ಈಗ ನೆಕ್ಸ್ಟ್ 0.04 ಪ್ಲಸ್ 0.08 ಮಾಡಬೇಕು ಡಿವೈಡ್ ಬೈ 2. 0.04 ಪ್ಲಸ್ 0.08 ಅಂದರೆ 4 ಪ್ಲಸ್ 8 ಅಂದರೆ 12, 1 ಕ್ಯಾರಿ ಆಯಿತು. ಸೊ 0.12 ಡಿವೈಡ್ ಬೈ 2, 2 1s are 0.0s are 2 6s are 12. ಓಕೆ, 0.06. ಇದನ್ನು ಎರೇಸ್ ಮಾಡ್ತೇನೆ. ಸೊ ಸಿಮಿಲರ್ಲಿ ಉಳಿದ ಡಾಟಾಗೆ ಕೂಡ. ಓಕೆ, 0.08 ಪ್ಲಸ್ 0.12. ಓಕೆ, 8 ಪ್ಲಸ್ 2 10, 2 0.20. ಸೊ ಇದನ್ನು 2 ಇಂದ ಡಿವೈಡ್ ಮಾಡಿ. 0.20 ಡಿವೈಡ್ ಬೈ 2, 0.2 1s are 2 0s are. ಸೊ ಇಲ್ಲಿ 0.10. ನೆಕ್ಸ್ಟ್ ನಾವು ಆ್ಯಡ್ ಮಾಡಬೇಕಾಗಿರುವಂಥದ್ದು 0.12 ಪ್ಲಸ್ 0.16, 6 ಪ್ಲಸ್ 2 8, ಇಲ್ಲಿ 1 ಪ್ಲಸ್ 1 2. ಸೊ 0.28 ಡಿವೈಡ್ ಬೈ 2, 2 1s are 0. 2 1s are 2, 2 4s are 8, 0.14, ಹಾಗೆ 0.16 ಪ್ಲಸ್ 0.20, 6 ಪ್ಲಸ್ 0 6, 2 ಪ್ಲಸ್ 1 3, 0.36. 0.36 ಡಿವೈಡ್ ಬೈ 2, 2 1s are 0. 2 1s are 2, 1 ಇಲ್ಲಿ ಅಂದರೆ 8, 16 ಆಯಿತು. 2 8s are 16, 0.18. Similarly, we have 0.20 plus 0.24 ಅಂದರೆ 0.44 ಡಿವೈಡ್ ಬೈ 2, 2 1s are 0.22, 0.22. XI ಅನ್ನು ಫೈಂಡ್ ಮಾಡಿದ್ವಿ. ಸೊ ಈಗ ಏನು ಮಾಡ್ಕೊಳ್ವಾ, FI ಇಂಟು XI ಮಾಡಬೇಕು. ಇದನ್ನೇ ಮಲ್ಟಿಪ್ಲೈ ಮಾಡ್ಕೊಳ್ವಾ. ಸೊ ಡೈರೆಕ್ಟ್ ಮೆಥಡಿಂದ ಮೀನನ್ನು ಇಲ್ಲಿ ನಾವು ಫೈಂಡ್ ಮಾಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ಅಸ್ಯೂಮ್ಡ್ ಮೀನ್ ಮೆಥಡ್ ಅಥವಾ ಸ್ಟೆಪ್ ಡಿವಿಯೇಷನ್ ಮೆಥಡ್, ವಿಚ್ ಎವರ್ ಯು ಫೀಲ್ ಈಸಿ ಆ್ಯಂಡ್ ಕನ್ವೀನಿಯಂಟ್. 3 ಮೆಥಡ್ನಲ್ಲಿ ಅವರು ಮೆನ್ಷನ್ ಮಾಡದೇ ಇದ್ದರೆ ನಿಮಗೆ ಇಷ್ಟದ ಈಸಿಯಾಗಿರುವಂತಹ ಯಾವುದೇ ಮೆಥಡನ್ನು ಕೂಡ ನೀವು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ಈಗ ನಾನಿಲ್ಲಿ ಡೈರೆಕ್ಟ್ ಮೆಥಡನ್ನೇ ಮಾಡ್ತೇನೆ. FI XI, FI ಮತ್ತು XI ಅನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ವಿ ಹ್ಯಾವ್ 4 ಇಂಟು 0.02, 4 ಇಂಟು 2 is 8, 0 0, ಸೊ 0.08. ಅದೇ ರೀತಿಯಲ್ಲಿ ಉಳಿದದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 9 ಇಂಟು 6 54, ಸೊ 0.54, 9 ಇಂಟು 0.10. ಓಕೆ, 9 ಇಂಟು 0 is 0, 9 ಇಂಟು 1 is 1, ಇನ್ನೊಂದು 0. ಓಕೆ, 0.90. 2 ಇಂಟು 0.14, 2 ಇಂಟು 4 is 8, 2 ಇಂಟು 1 is 2, 0.28. 4 ಇಂಟು 0.18, 4 into 8 is 32, 3, 4 into 1 is 4, 5, 6, 7, so 0.72. 2 into 0.22, 2 into 2 is 4, 2 into 2 is 4, 0.44. ಈಗ ಡೈರೆಕ್ಟ್ ಮೆಥಡಲ್ಲಿ ಮೀನನ್ನು ನಾವು ಫೈಂಡ್ ಮಾಡ್ತಿರುವಂಥದ್ದು. ಸೊ ನಮಗೆ ಇಲ್ಲಿ ಏನು ಬೇಕು, ಸಮೇಷನ್ FI XI ಬೇಕು, ಹಾಗೆ ಸಮೇಷನ್ FI ಬೇಕು.
ಸಮೇಷನ್ ಎಫ್ ಐ ಎಕ್ಸ್ ಐ ಈಸ್ ಈಕ್ವಲ್ ಟು ಇದೆಲ್ಲವನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ 8 + 2 10 + 8 18 ಓಕೆ 19 20 21 22 23 24 25 26 ಸೊ 6 ಹಾಗೆ 2 ಕ್ಯಾರಿ ಇದೆ 9 + 1 10 + 4 14 15 16 17 18 19 20 21 22 ಈಗ 22 + 7 ಅಂದರೆ 29 ಸೊ 29 ಅಂದರೆ 9 ಬರೀಬೇಕು 2 ಕ್ಯಾರಿ ಆಗಿರುವಂಥದ್ದು ಸೊ 2.96 ಸಮೇಷನ್ ಎಫ್ ಐ ಸೊ ಇಲ್ಲಿ ಎಷ್ಟು ಲೊಕ್ಯಾಲಿಟಿಯಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಅಂದರೆ 30 ಸೊ ದಟ್ ಈಸ್ ದಿ ಟೋಟಲ್ ಓಕೆ ಸಮೇಷನ್ ಎಫ್ ಐ ಇಸ್ 30 ಸೊ ಯು ಕ್ಯಾನ್ ಆ್ಯಡ್ ಇದನ್ನು ಆ್ಯಡ್ ಮಾಡಿದರೆ ಕೂಡ ನಮಗೆ ಸಿಗುವಂಥದ್ದು 30 ಓಕೆ 9 + 9 18 + 2 20 24 28 + 2 30 ಓಕೆ ಸೊ ಈಗ ಮೀನ್ I will do it here. X bar is equal to summation fi into xi divided by summation fi. Summation fi xi ಅಂದರೆ 2.96 divided by summation fi is 30. ಸಿಂಪ್ಲಿಫೈ ಮಾಡ್ಕೊಳ್ಳುವ. ಮೊದಲಿಗೆ 2 ಟೇಬಲನ್ನು ಯೂಸ್ ಮಾಡಿಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ತೇನೆ. ಸಿ ಇಲ್ಲಿ 2 1s are 2 1 ರಿಮೈಂಡರ್ 2 5s are 10 ಓಕೆ ಸೊ ಇಲ್ಲಿ 2 1s are 2 ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕಿ 2 4s are 8 1 is the ರಿಮೈಂಡರ್ ಸೊ ಇಲ್ಲಿ 8 2 8s are 16 ಓಕೆ ಈಗ 1.28 ಡಿವೈಡ್ ಬೈ 15 1.28 ಡಿವೈಡ್ ಬೈ 15 ಸೊ ಈಗ 15 ಟೇಬಲಲ್ಲಿ 1.28ಅನ್ನು ಡಿವೈಡ್ ಮಾಡ್ಕೊಳ್ಳುವ 15 ಡಿವೈಡಿಂಗ್ 1.28 ಸೊ 1ಅನ್ನು ಕನ್ಸಿಡರ್ ಮಾಡಿದರೆ 15ಇಂದ ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿ 0 ಹಾಕಿ ಆ ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕಿ 1 ಮತ್ತು 2ಅನ್ನು ಒಟ್ಟಿಗೆ ತಗೊಳ್ಳುವ ದ್ಯಾಟ್ ಈಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 15 ಸೊ ಅಗೇನ್ ಇಲ್ಲಿ 0 ಹಾಕ್ಕೊಳ್ಳಿ ಈ 0 ಈಗ 8ಅನ್ನು ಕೂಡ ಜೊತೆಗೆ ತಗೊಳ್ಳಿ 120 ಓಕೆ ಕರೆಕ್ಟಾಗಿ ಬರ್ಕೊಳ್ಳುವ ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಓಕೆ ಸೊ ಇಲ್ಲಿ 1ಅನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ 0 ಹಾಕಿದೆ ಸೊ 1 ಬ್ರಿಂಗ್ ದಿಸ್ 2 ಡೌನ್ 12ಅನ್ನು ಡಿವೈಡ್ ಮಾಡಲಿಕ್ಕೆ ಆಗೋದಿಲ್ಲ 0 ಸೊ ದಿಸ್ ಇಸ್ 0 12 ಆಯಿತು 8ಅನ್ನು ಕೆಳಗೆ ತನ್ನಿ 128 ಓಕೆ ಸೊ ವಿ ಹ್ಯಾವ್ 59s are 135 ಸೊ ವಿ ಹ್ಯಾವ್ ಟು ಟೇಕ್ 15 8s are so 15 8s are is 120 8 is the remainder take a 0 so now 15 5s are 75 5 is the remainder take a 0 15 3s are 45 5 is the remainder so let us stop the division so ಇಲ್ಲಿ ನಮಗೆ ಆನ್ಸರ್ ಸಿಕ್ಕಿತು mean is 0.0853 this is the answer for this particular question so ನಮಗೆ ಇಲ್ಲಿ mean concentration of SO2 in the air find ಮಾಡಲಿಕ್ಕೆ ಕೇಳಿದ್ರು so mean concentration of sulfur dioxide in the air that has come out to be 0.0853 next question ಅನ್ನು ಸಾಲ್ವ್ ಮಾಡುವ A class teacher has the following absentee record of 40 students of a class for the whole term okay 40 ಸ್ಟೂಡೆಂಟ್ಸ್ ಇರುವಂತಹ ಕ್ಲಾಸಿನಲ್ಲಿ ಆಬ್ಸೆಂಟಿ ಲೀಸ್ಟ್ ಒಂದು ಟರ್ಮಿನ ಆಬ್ಸೆಂಟಿ ಲೀಸ್ಟನ್ನು ಕ್ಲಾಸ್ ಟೀಚರ್ ಹತ್ರ ಇದೆ ಫೈಂಡ್ ದಿ ಮೀನ್ ನಂಬರ್ ಆಫ್ ಡೇಸ್ ಅ ಸ್ಟೂಡೆಂಟ್ ವಾಸ್ ಆಬ್ಸೆಂಟ್ ಒಂದು ಸ್ಟೂಡೆಂಟ್ ಆಬ್ಸೆಂಟ್ ಆಗಿರುವಂತಹ ಮೀನ್ ನಂಬರ್ ಆಫ್ ಡೇಸನ್ನು ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಸೊ ನಂಬರ್ ಆಫ್ ಡೇಸ್ ಕೊಟ್ಟಿದ್ದಾರೆ ದಟ್ ಇಸ್ ದಿ ಕ್ಲಾಸ್ ಇಂಟರ್ವಲ್ ಹಾಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ದಟ್ ಇಸ್ ದಿ ಫ್ರೀಕ್ವೆನ್ಸಿ ಸೊ ಮೀನ್ ನಂಬರ್ ಆಫ್ ಡೇಸ್ ದಟ್ ಅ ಸ್ಟೂಡೆಂಟ್ ವಾಸ್ ಆಬ್ಸೆಂಟನ್ನು ಫೈಂಡ್ ಮಾಡಬೇಕು ಸೊ ಇಲ್ಲಿ ಕೊಟ್ಟಿರುವಂತಹ ಡಾಟಾವನ್ನು ಟೇಬಲ್ಗೆ ನಾವು ಕಾಪಿ ಮಾಡಿಕೊಳ್ಳುವ ಸೊ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಅದಾದಮೇಲೆ ನಾವು ಎಕ್ಸ್ ಐಯನ್ನು ಫೈಂಡ್ ಮಾಡಿಕೊಂಡು ಯಾವ ಮೆಥಡನ್ನು ಯೂಸ್ ಮಾಡೋದು ಅಂತ ಹೇಳಿ ಚೆಕ್ ಮಾಡ್ಕೊಳ್ಳುವ ಸೊ ಕ್ಲಾಸ್ ಇಂಟರ್ವಲ್ 0 to 6 6 to 10 10 to 14 14 to 20 20 to 28 28 to 38 38 to 40 ಸೊ ಇಲ್ಲಿ
ನೋಡ್ಬೋದು ನೀವು ಕ್ಲಾಸ್ ಇಂಟರ್ವಲ್ ಏನು ಕೊಟ್ಟಿದ್ದಾರೆ. ಇಲ್ಲಿ 0 to 6 ಅಂದರೆ 6 ಇದೆ ಡಿಫ್ರೆನ್ಸ್ ಕ್ಲಾಸ್ ಸೈಜ್. 6 to 10 ಅಂದರೆ 4 ಇರುವಂಥದ್ದು. 10 to 14 ಅಂದರೆ 4. 14 to 20 ಅಂದರೆ ಇದು 6 ಇದೆ, ಇಲ್ಲಿ 4 ಇದೆ. 20 to 28 ಅಂದರೆ 8 ಇದೆ. 28 to 38 10 ಇದೆ. 38 to 40 ಓಕೆ, ಇಲ್ಲಿ 8 ಇದೆ, 2 ಇದೆ. ಸೊ ಇಲ್ಲಿ ಕ್ಲಾಸ್ ವಿಡ್ತ್ ಎಲ್ಲವೂ ಕ್ಲಾಸ್ ಸೈಜ್ ಇಸ್ ಡಿಫ್ರೆಂಟ್. ಓಕೆ, ಹಾಗಾಗಿ ನಾವು ಯಾವ ಮೆಥಡನ್ನು ಯೂಸ್ ಮಾಡುವಂಥದ್ದು ಅಂತ ಹೇಳಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಈಗ FI 11 10 7 4 4 3 1 XIಯನ್ನು ಫೈಂಡ್ ಮಾಡುವ. XI ಅಂದರೆ ಕ್ಲಾಸ್ ಮಾರ್ಕ್. ಓಕೆ, ಸೊ ಇಲ್ಲಿ XI ಅಂದರೆ 0 ಮತ್ತು 6 ಅದರ ನಡುವೆ. 0 + 6/2 ಅಂದರೆ 6/2 ದಟ್ ಈಸ್ ಈಕ್ವಲ್ ಟು 3. ಸೊ ಇಲ್ಲಿ XI ಇಸ್ 3. ನೆಕ್ಸ್ಟ್ 6 + 10/2 ಪ್ರತಿಯೊಂದಕ್ಕೂ ನಾವು ಮಾಡಬೇಕಾಗ್ತದೆ. ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಬರೆದ ಹಾಗೆ ಡೈರೆಕ್ಟ್ ಬರೆಯುವ ಹಾಗಿಲ್ಲ. 10 + 6 ಅಂದರೆ 16, 16/2 ಅಂದರೆ 8. ಯಾಕೆಂದರೆ ಕ್ಲಾಸ್ ಇಂಟರ್ವಲ್ಸ್ ಡಿಫ್ರೆಂಟ್ ಆಗಿರುವ ಕಾರಣ. ಈಗ 10 + 14/2 10 + 14 ಅಂದರೆ 24/2 ದಟ್ಸ್ ಈಕ್ವಲ್ ಟು 12. 14 + 20 /2 14 + 20 ಅಂದರೆ 34 /2. 2 1s are 2, 2 7s are 14. So 17. Next 20 + 28 /2 48/2 24. 28 + 38/2 8 + 8 is 16. 1 carry 2 + 3 5 + 1 6 66/2 ಅಂದರೆ 33. Next we have 38 + 40/2 38 + 40 /2. 8 + 0 is 8. 3 + 4 7 78/2. 2 3s are 6. So 2 9s are 18. ಸೊ ಇಲ್ಲಿ 39. ಓಕೆ, ಕ್ಲಾಸ್ ಮಾರ್ಕನ್ನು ಫೈಂಡ್ ಮಾಡುವಾಗ ನಾವು ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ನ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟನ್ನು ಆ್ಯಡ್ ಮಾಡಿ /2 ಮಾಡ್ಕೊಂಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಕ್ಲಾಸ್ ಇಂಟರ್ವಲ್ಸ್ ಇರುವಂಥದ್ದು ಚೇಂಜ್. ಓಕೆ, ಅವುಗಳ ಗ್ಯಾಪ್ ಸೇಮ್ ಆಗಿಲ್ಲ. ಈಗ XI ಫೈಂಡ್ ಮಾಡಿದ್ವಿ, FI ಆಲ್ರೆಡಿ ಇದೆ. ಇಫ್ ಯು ಕಂಪೇರ್ ದೀಸ್ ಟು ಡಾಟಾಸ್, ಓಕೆ, ದೊಡ್ಡ ನಂಬರ್ಗಳನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗ್ತದೆ. ಹಾಗಾಗಿ ನಾವು ನೆಕ್ಸ್ಟ್ ಒಂದು ನಂಬರನ್ನು ಇಲ್ಲಿ ಮೀನ್ ಅಂತ ಅಸ್ಯೂಮ್ ಮಾಡಿ ಡಿವಿಯೇಷನನ್ನು ಫೈಂಡ್ ಮಾಡಿಕೊಳ್ಳುವ. ಸೊ ಲೆಟ್ ಮಿ ಟೇಕ್ ಇಲ್ಲಿರುವಂತಹ ಮಿಡಲ್ ನಂಬರ್ 17ಅನ್ನು ನಾನು ಮೀನ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ತೇನೆ. ಸೊ ಅಸ್ಯೂಮ್ಡ್ ಮೀನ್ A ಈಸ್ 17. ಈ ಕ್ಯಾಲ್ಕುಲೇಷನ್ ಪಾರ್ಟನ್ನು ಇರೇಸ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಅಸ್ಯೂಮ್ಡ್ ಮೀನ್ A assumed mean ಅಂದರೆ ದಟ್ ಈಸ್ A is equal to 17. ಈಗ DIಯನ್ನು ಫೈಂಡ್ ಮಾಡಬೇಕು. DI ಅಂದರೆ XI - A. ಓಕೆ, ಸೊ ಒಂದೊಂದಾಗಿ ಫೈಂಡ್ ಮಾಡಿಕೊಳ್ಳುವ. XI - A DIಯನ್ನು ಫೈಂಡ್ ಮಾಡ್ತಾ ಇರುವಂಥದ್ದು. ಈಗ ನಾವು XI ಅಂದರೆ 3 - A ಅಂದರೆ 17. 3 - 17 ಅಂದರೆ -14. ಹಾಗೆ ನೆಕ್ಸ್ಟ್ ಇಸ್ 8 - 17. ಸೊ 17 ದೊಡ್ಡ ನಂಬರ್ ಆಗಿರುವ ಕಾರಣ ಮೈನಸ್ ಸೈನನ್ನು ಹಾಕ್ಕೊಳ್ಳಿ. 17ಇಂದ 8 ಮೈನಸ್ ಮಾಡಿ, ಸೊ -9. ನೆಕ್ಸ್ಟ್ ವಿ ಹ್ಯಾವ್ 12 - 17. ಸೊ -17 ಇಸ್ ದಿ ಬಿಗ್ಗರ್ ನಂಬರ್. ಓಕೆ, 17ಇಂದ 12 ಮೈನಸ್ ಮಾಡುವಂಥದ್ದು 13 14 15 16 17. ಓಕೆ, -5. 17 - 17 is 0. Next we have 24 - 17. Okay, 18 19 20 21 22 23 24 7. So that is ಇಲ್ಲಿ ಈಗ 24 ಬಿಗ್ಗರ್ ಸೈನ್ ಅಂದರೆ ಬಿಗ್ಗರ್ ನಂಬರ್ ಪ್ಲಸ್ ಸೈನ್ ಇರುವ ಕಾರಣ 7 will be +7. Now we have 33 - 17. ಓಕೆ, 17ಅನ್ನು 33ಇಂದ ಮೈನಸ್ ಮಾಡಬೇಕು. ಸೊ ವಿ ಹ್ಯಾವ್ 13 - 7. ಸೊ ದಟ್ ಈಸ್ 16. Then we have 39 - 17. 9 - 7 is 2. 3 - 1 is 2. 22. ಇಲ್ಲಿ ಈಗ ಸಪೋಸ್ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ UIಯನ್ನು ಫೈಂಡ್ ಮಾಡಿದರೆ, UI ಫೈಂಡ್ ಮಾಡಲಿಕ್ಕೆ ನಮಗೆ ಏನು ಬೇಕು? UIS ಅಂದರೆ DI/H. ಈಗ ಇಲ್ಲಿ
ಕ್ಲಾಸ್ ವಿಡ್ತ್, ಕ್ಲಾಸ್ ಸೈಜ್ ಹೆಚ್ಚು ಎಲ್ಲದಕ್ಕೂ ಬೇರೆ ಬೇರೆ ಆಗಿರುವ ಕಾರಣ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡನ್ನು ಯೂಸ್ ಮಾಡಲಿಕ್ಕೆ ಇಲ್ಲಿ ಬರುವುದಿಲ್ಲ. ಯಾಕೆ ಅಂತ ಹೇಳಿದರೆ ಕ್ಲಾಸ್ ಸೈಜಸ್ ಆಲ್ ಡಿಫ್ರೆಂಟ್. ಸೊ ಏನು ಮಾಡುವ, ಇಲ್ಲಿ ಎಫ್ ಐ ಡಿ ಐಯನ್ನು ಫೈಂಡ್ ಮಾಡಿಕೊಂಡು ನಾವು ಮೀನ್ ಡಿವಿಯೇಷನ್ ಮೆಥಡನ್ನು ಅಪ್ಲೈ ಮಾಡಿಕೊಳ್ಳುವ. ಸೊ ಈಗ ಫೈಂಡ್ ಮಾಡಬೇಕಾಗಿರುವಂಥದ್ದು ಎಫ್ ಐ ಡಿ ಐ. ಓಕೆ, ಸೊ ಇಲ್ಲಿ ಎಫ್ ಐ ದಿಸ್ ಕಾಲಮ್, ಹಾಗೆ ಡಿ ಐ ಈ ಕಾಲಮಲ್ಲಿದೆ. ಈಗ ಇದೆರಡನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳುವ. ಅದಾದಮೇಲೆ ಮೀನ್ ಡಿವಿಯೇಷನ್ ಮೆಥಡಿಂದನೇ ಮೀನನ್ನು ಫೈಂಡ್ ಮಾಡ್ಕೊಳ್ಳುವ. ಈಗ 11 ಇಂಟು -14 ವಿ ಹ್ಯಾವ್ ಟು ಡು. 11 ಇಂಟು 4 ಅಂದರೆ 44, 4 ಕ್ಯಾರಿ ಆಯಿತು. 11 ಇಂಟು 1 ಇಸ್ 11, 12, 13, 14, 15, 154 ನೆಗೆಟಿವ್ ಸೈನ್. 10 ಇಂಟು -9 ಅಂದರೆ -90. 7 ಇಂಟು -5 35 with the negative sign. 4 into 0 is 0. ಈಗ 4 into 7 28. 16 into 3 48. 21 into 1 22 into 1 22. ಓಕೆ, ಸೊ ಈಗಾಗಲೇ ಪ್ರೀವಿಯಸ್ ಮೆಥಡಲ್ಲಿ ನಾನು ಏನು ಹೇಳಿದೆ, ನಿಮ್ಮ ಮೆಥಡ್ ರೈಟೋ ರಾಂಗೋ ಅಂತ ಹೇಳಿ ಗೊತ್ತಾಗಲಿಕ್ಕೆ ನಮಗೆ ಆ ಯು ಐ ವ್ಯಾಲ್ಯೂವಲ್ಲಿ ಗೊತ್ತಾಗ್ತಿತ್ತು. ಆದರೆ ಈ ಕೇಸಲ್ಲಿ ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಕ್ಲಾಸ್ ಸೈಜ್ ಎಲ್ಲದಕ್ಕೂ ಬೇರೆ ಬೇರೆ ಇರುವ ಕಾರಣ. ಈಗ ವಿ ಹ್ಯಾವ್ ಟು ಆ್ಯಡ್ ದಿಸ್. ನಮಗೆ ಸಮೇಷನ್ ಎಫ್ ಐ ಡಿ ಐ ಬೇಕು. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ, ವಿ ವಿಲ್ ಆ್ಯಡ್ ನೆಗೆಟಿವ್ ಟರ್ಮ್ಸ್ ಇರುವುದನ್ನು ಜೊತೆಗೆ ಆ್ಯಡ್ ಮಾಡಿಕೊಳ್ಳುವ. ಸೊ ವಿ ಹ್ಯಾವ್ 154, 90 ಆ್ಯಂಡ್ 35. ಆ್ಯಡ್ ಮಾಡಿ 4 + 5 9, 9 10 11 12, 12 + 5 17, 1 ಕ್ಯಾರಿ, 1 + 1 2. ಸೊ ಇಲ್ಲಿ -279. ಅದೇ ರೀತಿಯಲ್ಲಿ ಪಾಸಿಟಿವ್ ಇರುವಂತಹ ನಂಬರ್ಸನ್ನು ಕೂಡ ನಾವು ಆ್ಯಡ್ ಮಾಡಬೇಕು. 8 + 8 16, 16 + 2 18, 1 ಕ್ಯಾರಿ, 4 + 2 6, 6 + 2 8 + 1 9, 98. ಸೊ ಈಗ 279 ಮತ್ತು 98 -279 ಇರೋ ಕಾರಣ 279ಇಂದ 98ಅನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. 9 - 8 is 1. 17 - 9 ಅಂದರೆ 8 ಆ್ಯಂಡ್ 181. ಆ್ಯಂಡ್ ದಿಸ್ ಇಸ್ -181. ಯಾಕೆ ಅಂತ ಹೇಳಿದರೆ 279 ಹ್ಯಾಸ್ ನೆಗೆಟಿವ್ ಸೈನ್. ಸೊ -181. ಸಮೇಷನ್ ಎಫ್ ಐ ಡಿ ಐ ಸಿಕ್ಕಿತು. ನಾವು ವಿ ವಾಂಟ್ ಸಮೇಷನ್ ಎಫ್ ಐ. ಕ್ವೆಶನಲ್ಲಿ ಕೊಟ್ಟಿದ್ದಾರಾ ಅಂತ ಹೇಳಿ ಚೆಕ್ ಮಾಡುವ. ಸೊ ಸಮೇಷನ್ ಎಫ್ ಐ ಇಸ್ ದಿಸ್ ಸೈಡ್. ಸಮೇಷನ್ ಎಫ್ ಐ ಬೇಕು. ಸೊ ಕ್ವೆಶನಲ್ಲಿ ದೇ ಹ್ಯಾವ್ ಟೋಲ್ಡ್ ಆಬ್ಸೆಂಟಿ ರೆಕಾರ್ಡ್ ಆಫ್ 40 ಸ್ಟೂಡೆಂಟ್ಸ್. ಸೊ ಇಲ್ಲಿ ಸಮೇಷನ್ ಎಫ್ ಐ ಇಸ್ ಈಕ್ವಲ್ ಟು 40. ಅಥವಾ ನೀವು ಇದನ್ನು ಆ್ಯಡ್ ಮಾಡಿದರೂ ಕೂಡ ನಮಗೆ 40 ಸಿಗುವಂಥದ್ದು. So you can see 10 + 7 17 + 3 20, 31, 32, then plus 8 is 40. ಓಕೆ, ಸೊ ಈಗ ಫಾರ್ಮುಲಾವನ್ನು ಬರ್ಕೊಳ್ಳೋಣ. ಮೀನ್ ನಾವು ಯೂಸ್ ಮಾಡ್ತಿರುವಂಥದ್ದು ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ವಾ. ಸೊ ಮೀನ್ x ಬಾರ್ ಇಸ್ ಈಕ್ವಲ್ ಟು a ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ. ಎ ಅಂತ ಹೇಳಿದರೆ ಅಸ್ಯೂಮ್ಡ್ ಮೀನ್ 17 ಪ್ಲಸ್ ಸಮೇಷನ್ ಎಫ್ ಐ ಡಿ ಐ ಅಂದರೆ -181 ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂದರೆ 40. ಸೊ ಯು ಕ್ಯಾನ್ ಸಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಆಗುವಾಗ ದಟ್ ಬಿಕಮ್ಸ್ ಮೈನಸ್. ಸೊ 17 - 181 ಡಿವೈಡೆಡ್ ಬೈ 40. ಸೊ ಈಗ 181ನ್ನು 40ಇಂದ ಡಿವೈಡ್ ಮಾಡಿಕೊಳ್ಳುವ. ಸೊ ಇನ್ ಆರ್ಡರ್ ಟು ಗೆಟ್ ದಿ ಆನ್ಸರ್. ಓಕೆ, so 181 together we have to take. So you can see 40 into 2 andre 4 2 8, that's 8. 40 into 4 160. 40 into 5 is 200. No, okay, so into 4 160. Subtract ಮಾಡಿ 1 - 0 is 1. 8 - 6 is 2. ಡೆಸಿಮಲ್ ಪಾಯಿಂಟ್ ಹಾಕಿ 0ವನ್ನು ತಗೊಳ್ಳಿ. ಸೊ 40 into 6 240. ಸೊ ವಿ ಹ್ಯಾವ್ ಟು ಟೇಕ್ 40 into 5 ಓನ್ಲಿ. 40 into 5 ಅಂದರೆ
200. 200. Remainder is 10. Take a 0. So 40 into 2, that's 80. ಈಗ remainder is 20. Fine. So 4.52. ಸೊ ಅಷ್ಟೇ ಸಾಕು, ನಮಗೆ 2 ಡೆಸಿಮಲ್ ಪ್ಲೇಸಸ್ ಸಿಕ್ಕಿದೆ. 17 ಮೈನಸ್ 4.52. ಈಗ 17ಇಂದ 4.52 ಅನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು. ಸೊ ಲೆಟ್ ಅಸ್ ಡೂ ದ್ಯಾಟ್ ಹಿಯರ್. 17.00 ಮೈನಸ್ 4.52. 10 minus 2 is 8. 9 minus 5 ಅಂದರೆ 4. 6 minus 4 ಅಂದರೆ 2. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕ್ಕೊಳ್ಳಿ. ಸೊ 1. 12.48. So this is equal to 12.48. So mean answer required for this question is 12.48. ಓಕೆ, ಸೊ ಈ ಕ್ವೆಶನಲ್ಲಿ ನಾನು ಅಸ್ಯೂಮ್ಡ್ ಮೀನ್ ಮೆಥಡನ್ನು ಯೂಸ್ ಮಾಡಿದ್ದೇನೆ. ಇಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದರೆ ದ ವ್ಯಾಲ್ಯೂ ಆಫ್ ಹೆಚ್, okay, that is different for different class interval. Different for different class interval. ಹಾಗಾಗಿ ಮೀನ್ ಡಿವಿಯೇಷನ್ ಮೆಥಡನ್ನೇ ಯೂಸ್ ಮಾಡಿದ್ದೇನೆ. ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ನಾನು ಹೋಗಲಿಲ್ಲ. ನಾವು ಲೆಟ್ ಅಸ್ ಲುಕ್ ಇನ್ ಟು ದಿ ಲಾಸ್ಟ್ ಕ್ವೆಶನ್ ಫ್ರಮ್ ದಿಸ್ ಎಕ್ಸಸೈಸ್. ಓಕೆ, 13.1 ಲಾಸ್ಟ್ ಎಕ್ಸಸೈಸ್ ಕ್ವೆಶನನ್ನು ಈಗ ನಾವು ಚೆಕ್ ಮಾಡುವ. So ಇಲ್ಲಿ the following table gives the literacy rate in percentage of 35 cities. 35 ಸಿಟೀಸಿನ ಲಿಟ್ರಸಿ ರೇಟನ್ನು ಪರ್ಸೆಂಟೇಜ್ನಲ್ಲಿ ನಮಗೆ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದಿ ಮೀನ್ ಲಿಟ್ರಸಿ ರೇಟ್. 35 ಸಿಟಿಯಲ್ಲಿರುವಂತಹ ಲಿಟ್ರಸಿ ರೇಟನ್ನು ನಮಗೆ ಕೊಟ್ಟಿದ್ದಾರೆ. ಮೀನ್ ಲಿಟ್ರಸಿ ರೇಟನ್ನು ನಾವು ಫೈಂಡ್ ಮಾಡಬೇಕು. ಸೊ ಲಿಟ್ರಸಿ ರೇಟ್ ಇಸ್ ಅವರ್ ಕ್ಲಾಸ್ ಇಂಟರ್ವಲ್. ನಂಬರ್ ಆಫ್ ಸಿಟೀಸ್ ಇಸ್ ದಿ ಫ್ರೀಕ್ವೆನ್ಸಿ FI. ಸೊ ಇದನ್ನು ನಾನು ರೀರೈಟ್ ಮಾಡ್ಕೊಳ್ತೇನೆ. So let us copy the data into the table. So class interval CI, frequency FI. 45 to 55, 55 to 65, 65 to 75, 75 to 85, 85 to 95. So now FI 3, 10, 11, 8, 3. Summation FI ನಮಗೆ ಬೇಕೇ ಬೇಕು. Summation FI they have told 35 cities. Summation FI is 35. ಯಾವ ಮೆಥಡನ್ನು ಯೂಸ್ ಮಾಡ್ಬೋದು ಅಂತ ಹೇಳಿತ್ತು, ನಮಗೆ XI ವ್ಯಾಲ್ಯೂ ಬೇಕು. ಸೊ ಲೆಟ್ ಅಸ್ ಫೈಂಡ್ XI. ಸೊ XI ಅನ್ನು ಹೇಗೆ ಫೈಂಡ್ ಮಾಡ್ತೀರಿ? ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡ್ ಬೈ 45 ಪ್ಲಸ್ 55 ಬೈ 2. 5 ಪ್ಲಸ್ 5 0, 1 ಕ್ಯಾರಿ. 4 ಪ್ಲಸ್ 5 9 ಪ್ಲಸ್ 1 10. ಸೊ 100 ಬೈ 2 ಅಂದರೆ 50. ಸೊ ಇಲ್ಲಿ XI is 50. Next we have 55 plus 65 divide by 2. 5 plus 5 10, 1 carry. 6 plus 1 7, 12 13 14 15 16. 160 by 2. Okay, that's 80. So 80 ಆಯಿತು. Next 65 plus 75. 45 55 ನಡುವೆ 50. ಸೊ 65 75 ನಡುವೆ ಇರುವಂಥದ್ದು 70. 75 85 ಅದರ ನಡುವಲ್ಲಿರುವಂಥದ್ದು ಇಲ್ಲಿ 80. ಸೊ ಆಗಲೇ ನಾನು 80 ಬರ್ಕೊಂಡಿದ್ದೇನೆ. ಸೊ ಸಮ್ವೇರ್ ಇಲ್ಲಿ ಮಿಸ್ಟೇಕ್ ಆಗಿದೆ, ಚೆಕ್ ಮಾಡಿ. 55 ಪ್ಲಸ್ 65, 5 ಪ್ಲಸ್ 5 0, 6 ಪ್ಲಸ್ 5 11, 11 ಪ್ಲಸ್ 1 ಇದು 12, 12 ಬೈ 2 ಇಲ್ಲಿ 60. ಸೊ ಇದು 80 ಅಲ್ಲ 60 ಆಗಬೇಕು. ಸರಿ ಮಾಡ್ಕೊಳ್ಳಿ. ಓಕೆ, ನೀವು ಈಗಾಗಲೇ ಕರೆಕ್ಟ್ ಮಾಡ್ಕೊಂಡಿದ್ರೆ ವೆರಿ ಗುಡ್. ಸೊ ಇಲ್ಲಿ ಕಾಪಿ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗ್ತದೆ 80 ಬಂದಿರುವಂಥದ್ದು ರಾಂಗ್ ಆಗಿದೆ. ಸೊ ಬಿ ಕೇರ್ಫುಲ್ ವಿತ್ XI. ಕ್ಲಾಸ್ ಮಾರ್ಕಿನ ವ್ಯಾಲ್ಯೂನ ನಡುವೆ ಕೇರ್ಫುಲ್ ಆಗಿದೆ. 50 60 70 80 ಆಯಿತು. 80 ಮತ್ತು 85 95 ನಡುವೆ ಇರುವಂಥದ್ದು 90. ಓಕೆ, ಸೊ XI ವ್ಯಾಲ್ಯೂಸನ್ನು ನಾವು ಫೈಂಡ್ ಮಾಡಿದ್ವಿ. ಸೊ ರಿಲೇಟಿವ್ಲಿ ಸಿಂಪಲ್ ಆಗಿದೆ. ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಡು ಬಿಡುವ. ಲೆಟ್ಸ್ ಫೈಂಡ್ FI XI. ಡೈರೆಕ್ಟ್ ಮೆಥಡನ್ನೇ ನಾವಿಲ್ಲಿ ಯೂಸ್ ಮಾಡುವ. ಸೊ 5 ಇಂಟು 3 ಇಸ್ 15. 0ವನ್ನು ಹಾಗೆ ಬರ್ಕೊಳ್ಳಿ. 10 ಇಂಟು 6 ಇಸ್ 60, ರಿಮೈನಿಂಗ್ 1 0 ಹಾಗೆ ಬರ್ಕೊಳ್ಳಿ. 11 ಇಂಟು 7 ಇಸ್ 77, 0ವನ್ನು ಹಾಗೆ ಬರ್ಕೊಳ್ಳಿ. 8 8 ಝ 64, 0ವನ್ನು ಹಾಗೆ ಬರ್ಕೊಳ್ಳಿ. 3 9 ಝ 27 ಆ್ಯಂಡ್ 0. ಓಕೆ, ಲೆಟ್ ಅಸ್ ಫೈಂಡ್ ಸಮೇಷನ್ FI XI. ಕೊಟ್ಟಿರುವಂತಹ ಡಾಟಾವನ್ನು ಈಸಿಯಾಗಿ ಮಲ್ಟಿಪ್ಲೈ ಮಾಡೋದಾದರೆ ಯು ಕ್ಯಾನ್ ಗೋ ಫಾರ್ ಡೈರೆಕ್ಟ್ ಮೆಥಡ್. ಇಲ್ಲದಿದ್ದರೆ ಯು ಫೈಂಡ್ ವಿಚ್ ಇಸ್ ಸುಟೇಬಲ್ ಅಮಂಗ್ ದಿ ಮೀನ್ ಡಿವಿಯೇಷನ್ ಆಸ್ ವೆಲ್ ಆಸ್ ಸ್ಟೆಪ್ ಡಿವಿಯೇಷನ್. ಆ್ಯಡ್ ಮಾಡ್ಕೊಳ್ಳಿ. 0 0 0 ಇಲ್ಲಿ 0. ನೆಕ್ಸ್ಟ್ ವಿ ಹ್ಯಾವ್ 7
plus 7, 14, 14 plus 4, 18, 19, 20, 21, 22, 23. Okay, so 23 ali I have to write 3 and 2 carry. So we have 2 plus 1, 3 plus 6, 9, 10, 11, 18, 19, 20, 21, 22, 23, 24. So 2430 is the sum, 2430. Let us write the formula and find the mean. Mean x bar is equal to summation fi xi divided by summation fi. Summation fi xi andre 2430 divided by fi andre 35. So let me make use of the table of 5. 5 7s are 35, 5 4s are 20, 4 remainder ಈಗ 43 ಆಯಿತು. 5 8s are 43, 5 6s are 30. Okay, 486 divided by 7, 7 5s are 35, 7 6s are 42, 6 is the remainder 66, 9s are 63, 6 minus 3 is 3. Take a decimal point, take a 0 here. 7 4s are 28, 2 is the remainder, take another 0. 7 2s are 14, 6 is the remainder. Illige division anna stop madkolva. So answer for this question, mean is equal to 69.42 is the answer. So this is the last question from the exercise 13.1. Okay, 13.1 exercise alli the questions were related to finding of the mean. ಮೀನನ್ನು ಫೈಂಡ್ ಮಾಡಲಿಕ್ಕೆ ಕೇಳಿದರು. ಕೆಲವೊಂದು ಕಡೆ ಯಾವ ಮೆಥಡನ್ನು ಯೂಸ್ ಮಾಡ್ತೀರಿ ಯಾಕೆ ಅಂತ ಹೇಳಿ ಜಸ್ಟಿಫಿಕೇಷನನ್ನು ಕೂಡ ಕೇಳಿದರು. ಸೊ ಇನ್ ಆರ್ಡರ್ ಟು ಫೈಂಡ್ ಅ ಮೀನ್ ನಾವು ಡಿಸ್ಕಸ್ ಮಾಡಿರುವಂತಹ 3 ಮೆಥಡ್ ಏನಿದೆ, ಡೈರೆಕ್ಟ್ ಮೆಥಡ್, ಸ್ಟೆಪ್ ಡಿವಿಯೇಷನ್ ಅಥವಾ ಅಸ್ಯೂಮ್ಡ್ ಮೀನ್ ಮೆಥಡ್, ಯಾವುದೇ ಮೆಥಡನ್ನಾದರೂ ನೀವು ಯೂಸ್ ಮಾಡ್ಬೋದು. ಆದರೆ ಯಾವ ಮೆಥಡನ್ನು ಯಾಕೋಸ್ಕರ ಯೂಸ್ ಮಾಡ್ತಿದ್ರಿ, ನಿಮಗೆ ಯಾವುದು ಈಸಿ, ಯಾಕೆ ಆ ಮೆಥಡನ್ನು ಅಡಾಪ್ಟ್ ಮಾಡ್ತಿದ್ರಿ ಅಂತ ಹೇಳುವನ್ನ ನಿಮಗೆ ಬರೀಲಿಕ್ಕೆ ಬರಬೇಕು. ಯಾಕಂದರೆ ಕೆಲವು ಕ್ವೆಶನಲ್ಲಿ ದೇ ವಿಲ್ ಆಸ್ಕ್ ಯು ದಿ ರೀಸನ್ಸ್. ಓಕೆ, ಸೊ ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಹಿಯರ್. ನಾವು ಎಕ್ಸಸೈಸ್ 13.1 ಸೊಲ್ಯೂಷನ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇನ್ ದಿ ಅಪ್ಕಮಿಂಗ್ ಪಾರ್ಟ್ಸ್ ಐ ವಿಲ್ ಬಿ ಡಿಸ್ಕಸಿಂಗ್ ದ ನೆಕ್ಸ್ಟ್ ಎಕ್ಸಸೈಸಸ್. ಓಕೆ, ನೆಕ್ಸ್ಟ್ ಎಕ್ಸಸೈಸನ್ನು ಖಂಡಿತವಾಗಿ ಕೂಡ ಮುಂದಿನ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರುವಂತಹ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇಫ್ ಎನಿ ಡೌಟ್ಸ್ ಯು ಕ್ಯಾನ್ ಪೋಸ್ಟ್ ಯುವರ್ ಕ್ವೆಶನ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್ ಬಿಲೋ ದಿಸ್ ವಿಡಿಯೋ. ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸನ್ನು ಪೋಸ್ಟ್ ಮಾಡಿ, ಖಂಡಿತವಾಗಿ ಕೂಡ ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೇಟೆಸ್ಟ್ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.